ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಸನ್ನೋದು ಇದ್ದೇ ಇರುತ್ತೆ. ಒಂದು ಕಾರ್ ತಗೋಬೇಕು, ಒಂದು ಬೈಕ್ ತಗೋಬೇಕು, ಅಥವಾ ದುಡಿಯೋದಕ್ಕೆ ಯಾವ್ದಾದ್ರು ಒಂದು ವೆಹಿಕಲ್ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕನಸನ್ನ ಕಾಣ್ತಾ ಇರ್ತಾರೆ. ಅಂಥವ್ರಿಗೆ ಈಸಿಯಾಗಿ ಒಂದು ಕಡಿಮೆ ಬಜೆಟ್ನಲ್ಲಿ, ಕಡಿಮೆ ರೇಟಿನಲ್ಲಿ ಒಂದು ವೆಹಿಕಲ್ನ ಸಿಗಬೇಕು ಅಂತ ಅಂದ್ರೆ ನೀವು ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೋಲೂರಲ್ಲಿ ಶ್ರೀರಾಮ್ ಆಟೋ ಮಾಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಕ್ಷನ್ ನಡೆಯುತ್ತೆ. ಪ್ರತಿ ಗುರುವಾರನೂ ಕೂಡ ಹರಾಜು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಇಲ್ಲಿ ಎಲ್ಲಾ ತರಹದ ವೈಟ್ ಬೋರ್ಡ್ಗಳಾಗಿರ್ಬೋದು ಅಥವಾ ಯೆಲ್ಲೋ ಬೋರ್ಡ್ಗಳಾಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಟೂ ವೀಲರ್ಗಳು ಮತ್ತೆ ಆಟೋಗಳು ಎಲ್ಲಾ ತರ ಗಾಡಿಗಳನ್ನು ಕೂಡ ಇಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಇದರಲ್ಲಿ ನೀವು ಹರಾಜು ಪ್ರಕ್ರಿಯೆಯಲ್ಲಿ ನೀವೇನಾದ್ರೂ ಭಾಗವಹಿಸಬೇಕು ಅಂತಂದ್ರೆ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಹಾಗೆ ಯಾವ ರೀತಿ ಇದಕ್ಕೆ ಎಷ್ಟು ಫೀಸ್ ಇರುತ್ತೆ ಎಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇದ್ರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಕೂಡ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಇರ್ಬೋದು, ಅದನ್ನು ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಈಗ ಪ್ರಭು ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಬನ್ನಿ. ಹಾಯ್ ಸರ್, ವೆಲ್ಕಮ್ ಟು ಸೋಲೂರ್ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಇಲ್ಲಿ ಯಾವ್ಯಾವ ರೀತಿ ವೆಹಿಕಲ್ ನಾವು ಇವತ್ತು ನೋಡ್ಬೋದು ಸರ್? ಸರ್, ನೀವು ಇವತ್ತು ಯಾವ ರೀತಿ ವೆಹಿಕಲ್ ನೋಡ್ಬೋದು ಅಂದ್ರೆ ನಮ್ಮಲ್ಲಿ ಟೂ ವೀಲರ್ ಇಂದ ಹಿಡಿದು 14 ವೀಲ್ ತಕನು, ಕಮರ್ಷಿಯಲ್ ಗಾಡಿ ತಕನು ಎಲ್ಲಾ ಗಾಡಿಗಳು ಅವೈಲೇಬಲ್ ಇದೆ, ಸೇಲ್ಗಿದೆ. ಸರ್, ಇದು ಹರಾಜು ಪ್ರಕ್ರಿಯೆ ಅಂತ ನಡೀತಾರಲ್ಲ, ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾವ ರೀತಿ ಹರಾಜು ಅನ್ನೋದು ಇಲ್ಲಿ ಇದಾಗುತ್ತೆ ಸರ್? ಈಗ ಸರ್, ನಮ್ಮಲ್ಲಿ ಪ್ರತಿ ಗುರುವಾರ ರೆಗ್ಯುಲರ್ ಆಕ್ಷನ್ ಇರುತ್ತೆ ಸರ್. ಓಕೆ, ಅಂದ್ರೆ ಫಿಸಿಕಲ್ ಆಕ್ಷನ್ ನಡೀತದೆ, ಪ್ರತಿ ಗುರುವಾರ ಇರುತ್ತೆ. ಪ್ರತಿ ಗುರುವಾರ ಎಕ್ಸ್ಟ್ರಾ ನಾವೇನಾದ್ರು ಆಕ್ಷನ್ ಮಾಡ್ತೀವಿ ಅಂದ್ರೆ ಒಂದು ಸಂಡೇಲಿ ಏನಾದ್ರು ಎಕ್ಸ್ಟ್ರಾ ಇವೆಂಟ್ ಅಲ್ಲಿ ಮಾಡ್ತೀವಿ. ಎಕ್ಸ್ಟ್ರಾ ಆಕ್ಷನ್ ಮಾತ್ರ, ಸ್ಪೆಷಲ್ ಆಕ್ಷನ್ ಏನಾದ್ರು ಇದ್ರೆ ಒಂದು ಸಂಡೇ ಇಟ್ಕೊಂಡು ಅದನ್ನ ಸ್ಪೆಷಲ್ ಆಕ್ಷನ್ ಅಂತ ಮಾಡ್ತೀವಿ. ಓಕೆ, ಅದ್ ಬಿಟ್ರೆ ಪ್ರತಿ ಗುರುವಾರ ನಮ್ಮಲ್ಲಿ ಫಿಸಿಕಲ್ ಆಕ್ಷನ್ ನಡೆಯುತ್ತೆ. ಸರ್, ಈಗ ನೆಕ್ಸ್ಟ್ ಗುರುವಾರ ಯಾವ್ಯಾವ್ದು ಆಕ್ಷನ್ ಗೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಬಿಡಿ. ಖಂಡಿತ ಸರ್. ಇವೆಲ್ಲಾನು ಇದೆಯಾ ಸರ್? ಇವಾಗ ಇಲ್ಲಿರುವಂತ ಗಾಡಿಗಳು ಎಲ್ಲಾ ಗಾಡಿನೂ ಇದೆ ಸರ್. ಇದೇನಿದೆ ಎಲ್ಲ ಗಾಡಿಗಳು ವೈಟ್ ಬೋರ್ಡ್ ಇಂದ ಹಿಡಿದು ಕಮರ್ಷಿಯಲ್ ಗಾಡಿಗಳು ತಕ್ಕಂತ ಎಲ್ಲಾ ಗಾಡಿಗಳು ಇದೆ. ಸೊ ಎಲ್ಲಾ ಗಾಡಿನೂ ಕೂಡ ಇವತ್ತು ನಾವು ಒಂದೊಂದಾಗಿ ಡೀಟೇಲ್ಸ್ ನ ತಿಳ್ಕೊಂಡು ಹೋಗೋಣ. ಖಂಡಿತ ಸರ್. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಆಮೇಲೆ ಕಮೆಂಟ್ಸ್ ಆಗ್ತೀರಾ, ಸರ್ ನಂಬರ್ ಎಲ್ಲಿ ಸರ್, ಎಲ್ಲ ಲೊಕೇಶನ್ ಎಲ್ಲಿ ಬರುತ್ತೆ, ಪ್ರತಿಯೊಂದನ್ನು ಕೂಡ ಡೌಟ್ ಇರುತ್ತೆ ನಿಮ್ಗೆ. ಆ ಡೌಟ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಡೀಟೇಲ್ಸ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಬನ್ನಿ ಈಗ ಪ್ರತಿಯೊಂದು ಗಾಡಿನೂ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಈ ಗಾಡಿಗಳೆಲ್ಲ ಈಗ ನೆಕ್ಸ್ಟ್ ಗುರುವಾರ ಆಕ್ಷನ್ಗೆ ಇರುತ್ತೆ. ಸೊ ನಾನು ನಿಮ್ಗೆ ಇವ್ರ ಕಾಂಟ್ಯಾಕ್ಟ್ ನಂಬರು ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ನೀವು ಬಂದ್ರೆ ಅವ್ರ ಎಕ್ಸಾಕ್ಟ್ ಲೊಕೇಶನ್, ಯಾವ ರೀತಿ ಆಕ್ಷನ್ ನಡೀತೆ ಎಲ್ಲಾನು ಕೂಡ ನಿಮ್ಗೆ ಇನ್ನ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಬನ್ನಿ ಈಗ ಒಂದೊಂದಾಗಿ ನಾವು ಗಾಡಿ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್, ಇವಾಗ ಮೊದಲನೇದಾಗಿ ಹುಂಡೈಯಲ್ಲಿ ಸರ್ ಯಾವ್ದಿದು ಗಾಡಿ? ಸರ್, ಹುಂಡೈ ಅವರಾ ಸರ್. ಇದು ಹುಂಡೈ ಅವರಾ 2023 ಮಾಡಲ್ ಸರ್. ಯಾರಾದ್ರೂ ಓಲಾ ಊಬರ್ ಅಂತ ಗಾಡಿ ಏನಾದ್ರು ನೋಡ್ತಾ ಇದ್ರೆ, ಅಕಸ್ಮಾತ್ ಕಂಪ್ನಿ ಅಟ್ಯಾಚ್ಮೆಂಟ್ ಅಂತ ನೋಡ್ತಾ ಇದ್ರೆ ಮಾಡಲ್ ಅಲ್ಲಿ ಇದೆ. ಪೆಟ್ರೋಲ್ ವರ್ಷನ್ ಗಾಡಿ ಸರ್ ಇದು. ಪೆಟ್ರೋಲ್ ವರ್ಷನ್ ಹುಂಡೈ ಅವರಾ ಸರ್. ಇದು ಹುಂಡೈ ಅವರಾ. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ಮೈಲೇಜ್ ಎಲ್ಲ ಮಿನಿಮಮ್ ನಿಮ್ಗೆ ಒಂದು 16 ರಿಂದ 18 ಮೈಲೇಜ್ ಬರುತ್ತೆ ಸರ್. ಯಾರನ್ನ ಎಲ್ಲೋ ಬೋರ್ಡ್ ದುಡಿಯಕ್ಕಿದೆ 100% ಸರ್. ಎಲ್ಲೋ ಬೋರ್ಡ್ ಗಾಡಿ ಸರ್. ಓಕೆ ಸ್ನೇಹಿತರೆ, ಇಲ್ಲೊಂದು ನಮ್ಗೆ ಈಗ ವೈಟ್ ಬೋರ್ಡ್ ಅಲ್ಲಿ ಹುಂಡೈ ಐಟೆನ್ ಸರ್. ಇದು ಐಟೆನ್ ಸರ್, ಐಟೆನ್. ಓಕೆ ಸರ್, ಇದು ಗಾಡಿ ಯಾವ ಮಾಡಲ್ ಸರ್? ಸರ್, ಇದು ನಿಮ್ಗೆ ಗಾಡಿ ಮಾಡಲ್ ಬಂದು 15 ಮಾಡಲ್ ಸರ್. ಇದು 2015 ವೈಟ್ ಬೋರ್ಡ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ, ಶೋರೂಮ್ ಕಂಡೀಷನ್ ಟೆಸ್ಟ್ ಅಲ್ಲಿ ಇದೆ ಸರ್ ಇದು ವೈಟ್ ಬೋರ್ಡ್. ಓಕೆ ಓಕೆ ಸ್ನೇಹಿತರೆ, ಇದ್ರ ಎಲ್ಲಾ ಗಾಡಿಗಳು ಐಟೆನ್ ಮ್ಯಾಗ್ನಾ ಸರ್. ಹುಂಡೈ ಐಟೆನ್ ಮ್ಯಾಗ್ನಾ. ಹೌದೌದು ಸ್ನೇಹಿತರೆ, ಇದ್ರ ಎಲ್ಲಾ ಗಾಡಿಗಳು ರೇಟ್ ಬೇಕು ಅಂತ ಅಂದ್ರೆ ನೀವು ಆಕ್ಷನ್ ಅಲ್ಲಿ ಭಾಗವಹಿಸಬೇಕು. ಆಕ್ಷನ್ ಅಲ್ಲಿ ಭಾಗವಹಿಸಿದ್ರೆ ರೇಟ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸರ್. ಇನ್ನೊಂದು ವೈಟ್ ಬೋರ್ಡ್ ಐಟೆನ್ ಸರ್, 2010 ಮಾಡಲ್ ಸರ್. ಇದನ್ನು ಸಹ ನೆಗೋಷಿಯಬಲ್ ಸಿಗುತ್ತೆ ಸರ್. ನಿಮ್ ಮಾರ್ಕೆಟಿಂಗ್ ವ್ಯಾಲ್ಯೂಗಿಂತ ಕಮ್ಮಿಗೆ ಸಿಗುತ್ತೆ ಸರ್ ಇಲ್ಲಿ. ಆದ್ರೆ ಹರಾಜಲ್ಲಿ ಭಾಗವಹಿಸಿದ್ರೆ ಮಾತ್ರ ಕಮ್ಮಿಗೆ ಸಿಗುತ್ತೆ ಸರ್. ಓಕೆ ಸರ್, ಇನ್ನೊಂದು ಎಲ್ಲೋ ಬೋರ್ಡ್ ಹುಂಡೈಯಲ್ಲಿ ಯಾವ ಸರ್? ಇದು ಅವರ ಸರ್? ಹುಂಡೈ ಆಕ್ಸೆಂಟ್ ಸರ್. ಆಕ್ಸೆಂಟ್ ಓಲಾ ಊಬರ್ ಓಡಿಸೋರ್ಗಂತೂ ಒಳ್ಳೆ ಗಾಡಿ ಸರ್ ಇದು. ಆಕ್ಸೆಂಟ್ ಕಮ್ಮಿ ರೇಟ್ ಅಲ್ಲಿ ಬೆಲೆ ಸಿಗುತ್ತೆ ಸರ್. ಸರ್, ಮಾಡಲ್ 2017 ಮಾಡಲ್ ಸರ್. ಓಕೆ ಸರ್, ಇನ್ನೊಂದು ಹುಂಡೈಯಲ್ಲಿ ಇದು ವರ್ಣ ಇದೆ ನೋಡಿ ಸರ್. ಹುಂಡೈ ವರ್ಣ. ಹೌದು ಸರ್, 2012 ಮಾಡಲ್ ನೋಡಿ ಸರ್. ಇದು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ ಇದು ಹುಂಡೈ ವರ್ಣ. ಓಕೆ 2012 ಮಾಡಲ್. ಓಕೆ, ನಾವೇನೇ ಅರೇಂಜ್ ಮಾಡಿದ್ರು ನೆಗೋಷಿಯಬಲ್ ಸೇಲಿಂಗ್ ಇರುತ್ತೆ ಸರ್. ಫಿಕ್ಸ್ ರೇಟ್ ಏನಿರೋದಿಲ್ಲ. ಓಕೆ ಸರ್, ಮತ್ತೊಂದು ನಮಗೆ ಮಾರುತಿ ಸುಜುಕಿ ವ್ಯಾಗನ್ ಆರ್. ಇದು ವೈಟ್ ಬೋರ್ಡ್ ಗಾಡಿ ನೋಡಿ ಸರ್. ಫ್ಯಾಮಿಲಿ ಯೂಸ್ ಮಾಡಿ ಯಾರು ಮಾಡೋದು ಇದ್ರೆ ನೋಡಿ ಸರ್. ಇದು ವೈಟ್ ಬೋರ್ಡ್ ಗಾಡಿ 2012 ಮಾಡಲ್ ನೋಡಿ ಸರ್. ವ್ಯಾಗನ್ ಆರ್ 2012 ಮಾಡಲ್. ಹೌದು ಸರ್. ಇದು ಕೂಡ ಆಕ್ಷನ್ ಅಲ್ಲಿ ಇದೆ ಈಗ. ಹೌದು ಸರ್, ಖಂಡಿತ ಸರ್. ಇದು ಸರ್, ಇನ್ನೊಂದು ಸರ್ 2008 ಮಾಡಲ್ ಸರ್. ಲೋಗನ್ ಸರ್. ಯಾರು ವೈಟ್ ಬೋರ್ಡ್ ಗಾಡಿ ನೋಡ್ತಾ ಇದ್ರೆ, ಕಮ್ಮಿ ಬೆಲೆಯಲ್ಲಿ ಬೇಕು ಅಂತ ಗಾಡಿ ನೋಡ್ತಾ ಇದ್ರೆ ನೋಡಿ ಸರ್. ಲೋಗನ್ ಒಳ್ಳೆ ಮೈಲೇಜ್ ಗಾಡಿ ಸರ್. 20 ಮಾಡಲು ತಕ ಬರುತ್ತೆ ನೋಡಿ ಸರ್ ಇದು. ಓಕೆ ಸರ್, ಮತ್ತೊಂದು ಮಹೇಂದ್ರ ವೆರಿಟೋ ನೋಡಿ ಸರ್. ಮಹೇಂದ್ರ ವೆರಿಟೋ ಓಲಾ ಊಬರ್ ಓಡಿಸೋರ್ಗಂತೂ ಒಳ್ಳೆ ಗಾಡಿ ನೋಡಿ ಸರ್ ಇದು ಮಹೇಂದ್ರ ವೆರಿಟೋ. ಸ್ನೇಹಿತರೆ, ಈ ಗಾಡಿಗಳು ಏನೇನ್ ನೋಡ್ತಿರೋ ಇದೆಲ್ಲಾ ಗಾಡಿಗಳು ಕೂಡ ಮುಂದೆ ಬರ್ತಕ್ಕಂಥ ಗುರುವಾರ ನಮ್ಗೆ ಅಂದ್ರೆ ಯಾವ ಡೇಟ್ ಅಲ್ಲಿ ಸರ್? ಇದು ನೆಕ್ಸ್ಟ್ ಗುರುವಾರ ತೋರಿಸ್ತಾ ಇದೀನಿ ನೋಡಿ. ಇದಿಷ್ಟು ವೆಹಿಕಲ್ ನೆಕ್ಸ್ಟ್ ಗುರುವಾರ 7ನೇ ತಾರೀಕು ಆಗಸ್ಟ್ 7ನೇ ತಾರೀಕು ಗುರುವಾರ ಆಕ್ಷನ್ ಅಲ್ಲಿ ಇದೆ ಸರ್. ಮತ್ತೊಂದು ನಮ್ಗೆ ಮಾರುತಿ ಸುಜುಕಿ 2017 ಮಾಡಲ್ ಸರ್. 17 ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಟೂರ್. ಇದು ಡೀಸೆಲ್ ಗಾಡಿ ಅಲ್ಲ ಸರ್? ಇದು ಡೀಸೆಲ್ ವರ್ಷನ್ ಗಾಡಿ ಸರ್. ಡೀಸೆಲ್ ವರ್ಷನ್. ಓಕೆ, ಒಂದು ಓಲಾ ಊಬರ್ ಮಾಡಿ ಟ್ಯಾಕ್ಸಿ ಮಾಡಿ ಉಪಯೋಗಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಗಾಡಿ ಸರ್. ಮತ್ತೊಂದು ಇದೇ ತರ ನೋಡಿ ಸರ್. 2015 ಮಾಡಲ್ ಸರ್ ಇದು. 2015 ಹೌದು. ಸ್ವಿಫ್ಟ್ ಡಿಸೈರ್. ಇದು ಡಿಸೈರ್. ಹೌದು ಸರ್. ಟೂರ್ ಗಾಡಿನ ಸರ್ ಇದು? ಟೂರ್. ಓಕೆ ಸರ್, ಮತ್ತೊಂದು ಸ್ವಿಫ್ಟ್ 2014 ಮಾಡಲ್ ಗಾಡಿ ಸರ್ ಇದು. 2014. ಹೌದು.
ಕಮ್ಮಿ ರೇಟ್ ಅಲ್ಲಿ ಯಾರು ನೋಡ್ತಾ ಇದೀರಾ ನೋಡಿ ಸರ್, ಎಲ್ಲಾ ಗಾಡಿಗಳು ಸಿಗುತ್ತೆ. ಯೆಲ್ಲೋ ಬರ್ಡ್ ಗಾಡಿಗಳು ಕಮ್ಮಿ ರೇಟ್ ಅಲ್ಲಿ ಓಲಾ ಊಬರ್ ಓಡಿಸ್ಕೊಳ್ಳೋರಿಗೆ ಓಕೆ ಬೆಸ್ಟ್ ಗಾಡಿ ಸರ್. ಸ್ನೇಹಿತರೆ, ಈ ಗಾಡಿ ಈ ವಿಡಿಯೋದಲ್ಲಿ ಏನಕ್ಕೆ ರೇಟ್ ಅನ್ನ ನಾವು ಹೇಳ್ತಾ ಇಲ್ಲ ಅಂತಂದ್ರೆ, ಹರಾಜಲ್ಲಿ ಯಾವ ರೀತಿ ಆಕ್ಷನ್ ಹೋಗುತ್ತೋ ಗೊತ್ತಾಗಲ್ಲ. ನಾವು ಈಗ ರೇಟ್ ನ ಇಲ್ಲೇ ಹೇಳ್ಬಿಟ್ರೆ, ಸರ್ ನೀವು ವಿಡಿಯೋದಲ್ಲಿ ಅಷ್ಟೇ ಹೇಳಿದ್ರೆ ಈ ಹರಾಜಲ್ಲಿ ಇಷ್ಟು ಹೋಗ್ತಿದೆ, ನಾವು ಹೆಂಗೆ ತಗೊಳಕ್ ಆಗದೆ ಅಂತ ನಿಮ್ಗೂ ಡೌಟ್ ಬರುತ್ತೆ. ಸೊ ಅದಕ್ಕೋಸ್ಕರ ರೇಟ್ ಅನ್ನ ಹೇಳ್ತಾ ಇಲ್ಲ. ಹರಾಜಲ್ಲಿ ಭಾಗವಹಿಸಿದ್ರೆ ರೇಟ್ ಎಕ್ಸಾಕ್ಟ್ ರೇಟ್ ಗೊತ್ತಾಗುತ್ತೆ, ಆದಷ್ಟು ಕಡಿಮೆ ರೇಟ್ಗೆ ಸಿಗುತ್ತೆ ಗಾಡಿ ಅಂತ ಹೇಳ್ತಾ ಮುಂದಿನ ವೆಹಿಕಲ್ ಸರ್ ಇದು ಟಾಟಾ ಇಂಡಿಕಾ ವಿಸ್ಟಾ. 2009 ಮಾಡಲ್ ಸರ್. ವೈಟ್ ಬೋರ್ಡ್ ಗಾಡಿ ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ ಸರ್, ಚಿಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ನೋಡಿ ಸರ್. ಇದು ವೈಟ್ ಬೋರ್ಡ್ ಸರ್. ಇದು ಯಾವ 9 ಮಾಡಲ್ ಫ್ಯೂಲ್ ಸರ್? ಡೀಸೆಲ್ ವರ್ಷನ್ ಸರ್. ಡೀಸೆಲ್ ವರ್ಷನ್. ಓಕೆ ಸರ್, ಮತ್ತೊಂದು ಟೊಯೋಟಾ ಇಟಿಯೋಸ್ ಗಾಡಿ ಸರ್. 2019 ಮಾಡಲ್ ಗಾಡಿ ನೋಡಿ ಸರ್. ಇದು 2019 ಸರ್? ಹೌದು ಸರ್. ಓಕೆ ಸರ್, ಮತ್ತೊಂದು ಟೊಯೋಟಾ ಇಟಿಯೋಸ್ ಸರ್. ಇದೊಂದು 2017 ಮಾಡಲ್ ನೋಡಿ ಸರ್, ಸಿಲ್ವರ್ ಕಲರ್ ಗಾಡಿ. 2017 ಮಾಡಲ್. ಹೌದು. ಓಕೆ ಸರ್, ಮತ್ತೊಂದು ಇಟಿಯೋಸ್ ಸರ್. ಇದು ಸಹ 19 ಮಾಡಲ್ ಸರ್ ಗಾಡಿ. ಇದು ಸಹ 2019 ಮಾಡಲ್ ಸರ್. ಮಾಡಲ್ ಗಾಡಿಗಳು ಓಲಾ ಊಬರ್ ಅಟ್ಯಾಚ್ಮೆಂಟ್ ಆಗುತ್ತೆ ನೋಡಿ ಸರ್ ಇವೆಲ್ಲ. ಸ್ನೇಹಿತರೆ, ಟೊಯೋಟಾದಲ್ಲಿ ಇಂಜಿನ್ ಅಂತೂ 5 ಲಕ್ಷ ಕಿಲೋಮೀಟರ್ ವರೆಗೂ ಆರಾಮಾಗಿ ಓಡಿಸಬಹುದು, ಯಾವುದೇ ತೊಂದರೆ ತಾಪತ್ರ ಏನು ಬರಲ್ಲ ಸರ್. ಮತ್ತೊಂದು ಇದು ವೈಟ್ ಬೋರ್ಡ್ ಗಾಡಿ ನೋಡಿ ಸರ್, ವೋಲ್ಸ್ ವ್ಯಾಗನ್ ಪೋಲೋ. ಸ್ನೇಹಿತರೆ, ಇದೊಂದು 2011 ಮಾಡಲ್ ಸರ್. 2011 ಮಾಡಲ್ ಸ್ನೇಹಿತರೆ. ವೋಲ್ಸ್ ವ್ಯಾಗನ್ ಪೋಲೋ ಸರ್, 1.2 TD. ಸರ್ ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ ನೋಡಿ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಇದು ಮಾಡಲ್ಲ 2017 ಮಾಡಲ್ ಸರ್. 2017 ಮಾಡಲ್. ವೈಟ್ ಬೋರ್ಡ್ ಸರ್ ಇದು? ಹೌದು ಸರ್, ವೈಟ್ ಬೋರ್ಡ್ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಗಾಡಿ. ಓಕೆ ಸರ್, ಇದು ಫ್ಯೂಲ್ ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಸರ್. ಇದೊಂದು ಕ್ವಿಡ್ ಇದೆ ಸರ್ ನೋಡಿ, ರೆನಾಲ್ಟ್ ಕ್ವಿಡ್ ಇದೆ ನೋಡಿ. ರೆನಾಲ್ಟ್ ಕ್ವಿಡ್ ಮಾಡಲ್ಲ ಸರ್ ಇದು? 2018 ಮಾಡಲ್. 2018 ಮಾಡಲ್. ಹೌದು. ಓಕೆ, ಆದಷ್ಟು ಕಡಿಮೆ ಬಜೆಟ್ ಅಲ್ಲೇ ಸಿಗಬಹುದು. ಹೌದು ಸರ್, ಇವೆಲ್ಲ ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಮ್ಮಿಗೆ ಸಿಗುತ್ತೆ ಸರ್. ಓಕೆ ಸ್ನೇಹಿತರೆ, ನೀವು ರೇಟ್ ನೋಡ್ಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ನೀವು ಆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲೇಬೇಕು. ಭಾಗವಹಿಸಿದ್ರೆ ಮಾತ್ರ ನಿಮಗೆ ಎಕ್ಸಾಕ್ಟ್ ಆಗಿ ರೇಟ್ ಸಿಗೋದು. ಸೊ ಆಕ್ಷನ್ ಅಲ್ಲಿ ಯಾವ ರೀತಿ ಆಕ್ಷನ್ ನಡೆಯುತ್ತೆ ಅಂತ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಏನೇನು ಗಾಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದೆಲ್ಲಾ ವಿಡಿಯೋನು ಎಲ್ಲಾ ಗಾಡಿಗಳು ಕೂಡ ಆಕ್ಷನ್ ಅಲ್ಲಿ ಇರ್ತಕ್ಕಂಥ ಗಾಡಿಗಳೇ ಸರ್. ಇಲ್ಲಿ ಮತ್ತೊಂದು ಟೊಯೋಟಾ ಇಟಿಯೋಸ್ ಆ ಕಡೆಯಿಂದ ಬಂದು 2016 ಹಿಂಗೆ ಹೋಗೋಣ. 2016 ಮಾಡಲ್ ನೋಡಿ ಸರ್. ಇದು ಇಟಿಯೋಸ್ 2016 ಇಟಿಯೋಸ್. ಹೌದು ಸರ್. ಎರಡು ಗಾಡಿನೂ ತೋರಿಸಿ ಸರ್. ಎರಡು ಗಾಡಿನೂ 16 ಮಾಡಲು ಗಾಡಿ ಸರ್. ಸ್ನೇಹಿತರೆ, ಇನ್ನೊಂದು ಗ್ರೇ ಕಲರ್ ಅಲ್ಲಿ ಒಂದು ಇಟಿಯೋಸ್ ಇದೆ ನೋಡಿ. ಎರಡು 2016 ಮಾಡಲ್ಸ್. ಇದೆರಡು ಕೂಡ ನೆಕ್ಸ್ಟ್ ಗುರುವಾರ ಆಕ್ಷನ್ ಅಲ್ಲಿ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಓಲಾ ಊಬರ್ ಅಥವಾ ಏನಾದ್ರು ದುಡಿಯೋದಕ್ಕೆ ಬೇಕಂತಂದ್ರೆ ಈ ಗಾಡಿ ಬಂದು ನೋಡ್ಬೋದು ಸರ್. ಇದೊಂದು ಹುಂಡೈ ಯಾವ ಸರ್? ಇದು ಪ್ರೈಮು ಸರ್. ಇದು ಸಹ 15 ಮಾಡಲು ಗಾಡಿ ಸರ್. ಎಲ್ಲೋ ಬೋರ್ಡ್ ಅಲ್ಲ ಸರ್? ಇದನ್ನು ಎಲ್ಲೋ ಬೋರ್ಡ್ ಗಾಡಿ ಸರ್. ಓಲಾ ಊಬರ್ ಮಾತ್ರ ಅಟ್ಯಾಚ್ ಆಗುತ್ತೆ ಸರ್. ಓಕೆ ಸರ್, ಇದು ಹೋಂಡಾ ಸಿಯಾಜಾ. ಇನ್ನೊಂದು ಮಾರುತಿ ಸಿಯಾಸ್ ನೋಡಿ ಸರ್. 2023 ಮಾಡಲು ಪೆಟ್ರೋಲ್ ವರ್ಷನ್ ಗಾಡಿ, ಟಾಪ್ ಎಂಡ್ ಗಾಡಿ, ಚೆನ್ನಾಗಿದೆ ನೋಡಿ ಸರ್. ಇದು ಮಾರುತಿ ಸಿಯಾಸ್ ಇದೆ. ಹೌದು ಸರ್. ಓಕೆ, ಮಾರುತಿ ಸಿಯಾಸ್ ಒಳ್ಳೆ ನೆಗೋಷಿಯಬಲ್ ಸೇಲಿಂಗ್ ಅಲ್ಲಿ ಸಿಗುತ್ತೆ ನೋಡಿ ಸರ್. ಒರಿಜಿನಾಲಿಟಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಒಂದು ಟೊಯೋಟಾ ಇನೋವಾ ಇದೆ ನೋಡಿ ಸರ್. ಯಾವ ಮಾಡಲ್? ವೈಟ್ ಬೋರ್ಡ್ ನೋಡಿ ಸರ್. ಇದು ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಇಂದ ಕನ್ವರ್ಟ್ ಆಗಿದೆ ವೈಟ್ ಬೋರ್ಡ್ ಗೆ. 2015 ಮಾಡಲ್ ಸರ್. 2015 ಮಾಡಲ್ ಸ್ನೇಹಿತರೆ. ಒಂದು 7 ಸೀಟರ್ ಯಾರಿಗಾರು ಬೇಕು, ಒಂದು ಫ್ಯಾಮಿಲಿ ಫುಲ್ ಓಡಾಡಬೇಕು ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ನೆಕ್ಸ್ಟ್ ಆಕ್ಷನ್ ಅಲ್ಲಿ ನೀವು ನೋಡಬಹುದು ಸರ್. ಇದು ಮತ್ತೊಂದು 7 ಸೀಟರ್ 2015 ಮಾಡಲ್ ಸರ್, ಇಸೂಸ್ ಅಂತ ಸ್ನೇಹಿತರೆ. ಮತ್ತೊಂದು ಇಸೂಸ್ ಗಾಡಿ. ಇದು 7 ಸೀಟರ್ 8 ಸೀಟರ್ ಸರ್? ಇದು 7 ಸೀಟರ್. ಓಕೆ, ಮಾಡಲ್ ಸರ್. ಇದು 2015 ಸರ್. ಇದು ವೈಟ್ ಬೋರ್ಡ್ ಅಣ್ಣ? ಹೌದು ಸರ್, ವೈಟ್ ಬೋರ್ಡ್ ಗಾಡಿ ಸರ್. ಎಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಕನ್ವರ್ಟ್ ಆಗಿದೆ ಸರ್. ಒಳ್ಳೆ ಟೈರ್ ಕಂಡೀಷನ್ ಇಂದ ಚೆನ್ನಾಗಿದೆ. ಮ್ಯಾಗ್ವಿಲ್ ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಸರ್. ಲಕ್ಸರಿ ಗಾಡಿ ಸರ್. ಇದು ಏನು 4x2 ನಾ 4x4? 4x2. 4x2 ಸ್ನೇಹಿತರೆ. 4x2 ಡ್ರೈವ್ ಬರುತ್ತೆ ಇದು ಸರ್. ಮತ್ತೆ ಒಂದು ಯಾವ್ದಾದ್ರು ಕಡಿಮೆ ಬಜೆಟ್ ನಲ್ಲಿ ಒಂದು ಓಮ್ನಿ ಬೇಕು ಅನ್ನೋರಿಗೆ 2018 ಮಾಡಲ್ ಎಲ್ಲೋ ಬೋರ್ಡ್ ಓಮ್ನಿ ಇದೆ ನೋಡಿ ಸ್ನೇಹಿತರೆ. ನೋಡಿ, ಒಂದು ಕಡಿಮೆ ಬಜೆಟ್ ನಲ್ಲಿ ಒಂದು 8 ಸೀಟರ್ ಓಮ್ನಿ ಬೇಕಾಗಿರೋರಿಗೆ ಯಾರಿಗಾನ ಎಲ್ಲೋ ಬೋರ್ಡ್ಗೆ ಯೂಸ್ ಆಗುವಂತದ್ದು ಸ್ನೇಹಿತರೆ. ಮತ್ತೊಂದು ನಮ್ಮ ಹತ್ರ ಟೊಯೋಟಾ ಇನೋವಾ ಇದೆ. 2016 ಮಾಡಲು ನೋಡಿ ಸರ್. ಇದು 2016 ಮಾಡಲ್ ಸ್ನೇಹಿತರೆ. ಇದನ್ನು ಕೂಡ ಎಲ್ಲೋ ಬೋರ್ಡ್ ಗಾಡಿ, ಎಲ್ಲೋ ಬೋರ್ಡ್ ವೆಹಿಕಲ್. ಸೊ ಇಲ್ಲಿ ಆದಷ್ಟು ಕಡಿಮೆ ರೇಟ್ಗೆ ಸಿಗುತ್ತೆ. ಬೇರೆ ಕಡೆ ಹೋಲ್ಸ್ಕೊಂಡ್ರೆ, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋಲ್ಸ್ಕೊಂಡ್ರೆ, ಇಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಆದಷ್ಟು ಕಡಿಮೆ ರೇಟ್ಗೆ ಸಿಗುತ್ತೆ ನಿಮಗೆ ಸರ್. ಮತ್ತೊಂದು ಇನೋವಾ ಮಾಡಲು ಸರ್ ಸ್ನೇಹಿತರೆ. ಮತ್ತೊಂದು 16 ಮಾಡಲ್ 2016 ಮಾಡಲ್ ಇನೋವಾ ಕೂಡ ಇದೆ. ಇದನ್ನು ಕೂಡ ಹರಾಜಲ್ಲಿ ನೆಕ್ಸ್ಟ್ ಇದೆ ಸ್ನೇಹಿತರೆ. ಇಲ್ಲೊಂದು ವೈಟ್ ಬ್ಯೂಟಿ ಇನೋವಾ ಇದೆ. ಇದು ಸಹ 16 ಮಾಡಲು ಸರ್. ಸರ್ ಇದು ಸ್ನೇಹಿತರೆ, ಇದು ಕೂಡ 2016 ಮಾಡಲ್ ಇನೋವಾ. ಸೊ ನೀವು ನಂಬರ್ ಕೂಡ ಚೆಕ್ ಮಾಡ್ಕೋಬಹುದು. ಇದು ಕೂಡ ನೆಕ್ಸ್ಟ್ ಹರಾಜಲ್ಲಿ ನಿಮ್ಗೆ ಸಿಗುತ್ತೆ. 7 ಸೀಟರ್. ಟಾಟಾ ನೆಕ್ಸಾ ಇದೆ ನೋಡಿ ಸರ್. ಎಕ್ಸಾ ಸ್ನೇಹಿತರೆ, ಟಾಟಾ ನೆಕ್ಸಾ ಇದೆ ನೋಡಿ. 2017 ಮಾಡಲು ಹೆಕ್ಸಾ. ಇದು ಮಾಡಲ್ ಹೇಳೋದಾದ್ರೆ 2017 ಮಾಡಲ್ ಅಂತ ಹೇಳ್ಬೋದು. ವೈಟ್ ಬೋರ್ಡ್ ಗಾಡಿ ಸರ್. ವೈಟ್ ಬೋರ್ಡ್ ಗಾಡಿ ಇದು. ಯಾರು ಒಂದು ದೊಡ್ಡ ಫ್ಯಾಮಿಲಿ, ಒಂದು 7-8 ಜನ ಆರಾಮಾಗಿ ಓಡಾಡ್ಕೋಬಹುದು ಅಂತ ಅನ್ನೋರ್ಗೆ ಈ ಗಾಡಿ ಬೆಸ್ಟ್ ಗಾಡಿ ಇದೆ
ಸ್ನೇಹಿತರೆ ಮತ್ತೊಂದು ಇನೋವಾ ಕೂಡ ಇದೆ, ಯೆಲ್ಲೋ ಬೋರ್ಡ್ ಅಲ್ಲಿ ನಮಗೆ 2015 ಮಾಡಲ್ ನೋಡಿ ಸರ್ ಇದು. ಸರ್ ಇದು 2015 ಮಾಡಲ್ಲ. ಹೌದೌದು ಸ್ನೇಹಿತರೆ ನೋಡಿ ಮತ್ತೊಂದು ಇಲ್ಲೊಂದು ಇನೋವಾ ಇದೆ, ಇದು ಕೂಡ ನೆಕ್ಸ್ಟ್ ಆಕ್ಷನ್ ಅಲ್ಲಿ ನೀವು ನೋಡ್ಬೋದು. 7ನೇ ತಾರೀಕಿದೆ ಇದೆಲ್ಲ. ಸ್ನೇಹಿತರೆ ನೀವಿಷ್ಟು ನೋಡಿದ್ರಲ್ವಾ, ಇದು ಏನೇನು ನಾವು ಗೂಡ್ಸ್ ವೆಹಿಕಲ್ ತೋರಿಸಿದ್ವಿ. ಮತ್ತೆ ನಿನ್ನೆ ಮೊನ್ನೆ ಸುಮಾರು 2-3 ದಿವಸದಿಂದ ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಯೆಲ್ಲೋ ಬೋರ್ಡ್ ವೆಹಿಕಲ್ ಆಗಿರ್ಬೋದು, ಅಥವಾ 3 ವೀಲರ್ ಆಟೋಗಳಾಗಿರ್ಬೋದು, ಎಲ್ಲಾನು ಕೂಡ ನಿಮಗೆ ಪ್ರತಿಯೊಂದು ವಿಡಿಯೋ ಮಾಡಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ನೀವೇನಾದರೂ ಭಾಗವಹಿಸಬೇಕು ಅಂತ ಅನ್ಕೊಂಡ್ರೆ ಕರೆಕ್ಟಾಗಿ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಸೋಲೂರು ಶ್ರೀರಾಮ್ ಆಟೋಮಲ್ ನಿಯರ್ ಬೈ ಕುಣಿಗಲ್ ರೋಡ್ ಸರ್, ಅಂದ್ರೆ ನೆಲಮಂಗಲ ಕುಣಿಗಲ್ ಮಧ್ಯದಲ್ಲಿ ಬರುತ್ತೆ. ಓಕೆ ಸರ್, ಪ್ರೊಸೀಜರ್ ಏನಿರ್ತಾರೆ ಸರ್ ಇಲ್ಲಿ? ಸರ್ ಇದರಲ್ಲಿ ನೀವು ಭಾಗವಹಿಸಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಸರ್. 20,120 ರೂಪಾಯಿ ಅಮೌಂಟ್ ತಗೊಂಡ್ಬಂದ್ರೆ ಅದ್ರ ಜೊತೆಲೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಡ್ಬರ್ಬೇಕು. ಓಕೆ 20,120 ರೂಪಾಯಿ ನೀವು ಅಮೌಂಟ್ ಕಟ್ಟಿದ್ರೆ ನಿಮಗೆ ಬುಕ್ಲೆಟ್ ನೋಡಿ ಸರ್, ಈ ತರ ಬುಕ್ಲೆಟ್ ಕೊಡ್ತಾರೆ ನಿಮಗೆ. ಓಕೆ ಹರಾಜಲ್ಲಿ ಭಾಗವಹಿಸಬೇಕಾದ್ರೆ ಈ ತರ ಬುಕ್ಲೆಟ್ ಇದ್ರೆ ಕಂಪಲ್ಸರಿ ಮಾತ್ರ ಭಾಗವಹಿಸಕ್ಕಾಗುತ್ತೆ ಸರ್. ಬುಕ್ಲೆಟ್ ಇಲ್ಲ ಅಂದ್ರೆ ನಿಮಗೆ ಭಾಗವಹಿಸೋದಕ್ಕೆ ಆಗಲ್ಲ, ನಿಮಗೆ ಎದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಸರ್ ಇವಾಗ ಗುರುವಾರ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಹೌದು. ಸೊ ನಾವು ಎಷ್ಟು ದಿವಸ ಮುಂಚೆಗೆ ನಾವು ಈ ಬುಕ್ಲೆಟ್ ನ ತಗೋಬೇಕಾಗುತ್ತೆ? ಏನಿಲ್ಲ ಸರ್, ನಿಮ್ಗೆ ಹರಾಜಿಗೆ 10 ಗಂಟೆಗೆ ಬಂದ್ರೆ 10 ಗಂಟೆಗೆ ಓಪನ್ ಆಗುತ್ತೆ. ಅಂದ್ರೆ ಅವತ್ತಿನ ದಿವಸನೂ ಬರ್ಬೋದು? ಅವತ್ತಿನ ದಿವಸನೇ ನಿಮ್ಗೆ ಬುಕ್ಲೆಟ್ ಕೊಡೋದು. ಓಕೆ ಆ ಬೇರೆ ದಿವಸ ಏನು ಕೊಡೋದಿಲ್ಲ, ಅವತ್ತೇ ಬರಬೇಕು. ಅವತ್ತೇ ಬಂದು 2 ಅವರ್ಸ್ ನಿಮ್ಗೆ ಟೈಮ್ ಇರುತ್ತೆ. 10 ಗಂಟೆಯಿಂದ 12 ಗಂಟೆ ತನಕ ನಾವು ನಿಮ್ಗೆ ಬುಕ್ಲೆಟ್ ಇಶ್ಯೂ ಮಾಡ್ತೀವಿ. ಓಕೆ ಬುಕ್ಲೆಟ್ ತಗೊಂಡಾದ್ಮೇಲೆ ನಿಮ್ಗೆ 2 ಅವರ್ ಟೈಮ್ ಇರುತ್ತೆ. ಗಾಡಿನ ಯಾವ ವೆಹಿಕಲ್ ನೋಡಿರ್ತೀರ ನೀವು ಆ ವೆಹಿಕಲ್ಗಳ ಇನ್ಫಾರ್ಮೇಶನ್ ಬುಕ್ಕಲ್ಲಿ ಟಿಕ್ ಮಾಡ್ಕೊಬಹುದು. ಆ ಬುಕ್ಕಲ್ಲಿ ಟಿಕ್ ಮಾಡ್ಕೊಂಡಾದ್ಮೇಲೆ ನಮ್ದು ಆ ಕಡೆಯಿಂದ ರ್ಯಾಂಪಿಂಗ್ ಮಾಡ್ತೀವಿ. ಓಕೆ ಆ ರ್ಯಾಂಪಿಂಗ್ ಮಾಡೋ ಜಾಗದಿಂದ ನಿಮ್ಗೆ 1 by 1 ವೆಹಿಕಲ್ಗಳು ರ್ಯಾಂಪಿಂಗ್ ಅಲ್ಲಿ ಬರುತ್ತೆ ಸರ್. 20,120 ರೂಪಾಯಿ ಅಮೌಂಟ್ ಡೆಪಾಸಿಟ್ ಮಾಡಬೇಕಾಗುತ್ತೆ. 20,120 ರೂಪಾಯಿ. ಅದರಲ್ಲಿ ನಿಮಗೆ ವೆಹಿಕಲ್ ಏನು ತಗೊಂಡಿಲ್ಲ ಅಂದ್ರೆ ನಿಮ್ಗೆ 20,000 ನೀವು ಕೊಟ್ಟಿರೋ ಅಮೌಂಟ್ ನಿಮ್ಗೆ ರಿಟರ್ನ್ ಕೊಡ್ತಾರೆ ಸರ್. ಓಕೆ 120 ರೂಪಾಯಿ ಮಾತ್ರ ನಮ್ಮ Charges. ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು 20,000 ಒಂದು ಟೋಕನ್ಗೆ 20,120 ರೂಪಾಯಿ ಒಬ್ಬರಿಗೆ. ಓಕೆ ಒಂದು ವೆಹಿಕಲ್ಗೆ ಸ್ನೇಹಿತರೆ ಒಬ್ಬರಿಗೆ 20,120 ರೂಪಾಯಿ. ಅದರಲ್ಲಿ ಏನಾದ್ರೂ ಗಾಡಿ ನಮ್ಗೆ ಆಗ್ಲಿಲ್ಲ, ಹರಾಜಲ್ಲಿ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ 20,000ನ ರೀಫಂಡ್ ಮಾಡ್ತಾರೆ. ಹೌದು. 120 ರೂಪಾಯಿ ಮಾತ್ರ ಇವ್ರು ಸರ್ವಿಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ಸರ್ ಇನ್ನೊಂದು ಡೌಟ್ ಇದೆ ಕೆಲವರು ಜನಗಳಿಗೆ, ಸೋಲ್ಡ್ ಮತ್ತೆ ಅನ್ಸೋಲ್ಡ್ ಮತ್ತೆ ಪೆಂಡಿಂಗ್ ಅಂತ ಏನೇನೋ ಹೇಳ್ತಾ ಇರ್ತಾರೆ ಹರಾಜಲ್ಲಿ. ಸರ್ ಸೋಲ್ಡ್ ಅಂದ್ರೇನು, ಅನ್ಸೋಲ್ಡ್ ಅಂದ್ರೇನು, ಮತ್ತೆ ಯಾವ ರೀತಿ ಇರುತ್ತೆ ಸರ್? ಸರ್ ಸೋಲ್ಡ್ ಅಂದ್ರೆ ನಿಮ್ಗೆ ಹರಾಜಲ್ಲಿ ನಿಮ್ ರೇಟ್ ಏನಾದ್ರು ಗಾಡಿ ಓಕೆ ಆಯ್ತು ಅಂದ್ರೆ Okay. ಅದನ್ನ ನಾವು ನಿಮ್ ರೈಟ್ ಬಂತು ಅಂದ್ರೆ ಕೊಡ್ಲಿಕ್ಕೆ ಆಗಲ್ಲ. ಓಕೆ ಅದನ್ನ ನಮ್ದು ಕಂಪ್ನಿ ರೈಟ್ ಏನ್ ಅಂತ ಇರುತ್ತೆ, ಕಂಪ್ನಿ ರೈಟ್ ಅವ್ರು ನೋಡ್ಕೊಂಡು ಏನ್ ಮಾಡ್ತಾರೆ ಅಪ್ರೂವಲ್ ಕಳಿಸ್ತಾರೆ. ಓಕೆ ನೀವು ಕೂಗಿರೋ ರೈಟ್ಗೂ ನಮ್ ಕಂಪ್ನಿ ರೈಟ್ಗೂ ಡಿಫ್ರೆಂಟ್ ನೋಡ್ತಾರೆ. ಆ ಡಿಫ್ರೆಂಟ್ ಅಲ್ಲಿ ನಿಮಗೆ ಏನು ನಿಯರ್ ವೇರಿಯೇಷನ್ ಬೈ ಇದ್ರೆ ನಿಯರ್ ಬೈ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಅದು ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ಅಪ್ರೂವಲ್ ಕಳಿಸ್ತಾರೆ. ಇಮಿಡಿಯೇಟ್ ಬಂತು ಅಂದ್ರೆ ನಿಮ್ಗೆ ಅಲ್ಲೇ ಸೋಲ್ಡ್ ಅಂತ ಹೇಳ್ತಾರೆ. ಇದು ಸೋಲ್ಡ್ ಅಂತ. ಸೋಲ್ಡ್. ಅಕಸ್ಮಾತ್ ಏನಾದ್ರು ಅದು ಅಪ್ರೂವಲ್ ಬಂದಿಲ್ಲ ಅಂದ್ರೆ ಅದ್ರದ್ದು ಬೆಲೆ ಜಾಸ್ತಿ ಇರುತ್ತೆ ಇನ್ನ. Okay. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದನ್ನ ಅನ್ಸೋಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಪೆಂಡಿಂಗ್ ಇರುತ್ತೆ, ಅದು ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ಆ ರೈಟ್ ಬರೋ ತಕ ಅದನ್ನ ನೆಕ್ಸ್ಟ್ ವೀಕ್ ನಾವು ಜಂಪ್ ಹೊಡಿಸ್ತೀವಿ ಸರ್ ಗಾಡಿ. ಓಕೆ